ಬಂದಿರೋದು ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಒಂದು ವೇಳೆ ಮಾನ ಮರ್ಯಾದೆ ಇದ್ರೆ ಅವ್ರು ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ನಾಚಿಕೆ ಇಲ್ಲ ಅವರಿಗೆ. ಬಂಡರು, ಶತಬಂಡರು. ಮತಗಳ್ಳತನ ಮಾಡಿರೋದು ಮಹದೇವಪುರ, ಆಳಂದ, ಮಹಾರಾಷ್ಟ್ರ, ಹರಿಯಾಣ, ಕರ್ನಾಟಕ, ಮೊನ್ನೆ ಬಿಹಾರದಲ್ಲೂ ಮಾಡಿದ್ದಾರೆ. ದಿಲ್ಲಿನಲ್ಲಿ ವೋಟ್ ಮಾಡಿರ್ತಕ್ಕಂಥವರು ಬಿಹಾರದಲ್ಲೂ ವೋಟ್ ಮಾಡಿದ್ದಾರೆ. ಯಾರು ಅರ್ಹರಲ್ವೋ ಅವನ್ನೆಲ್ಲ ತಗೊಬಂದು ಮತದಾರ ಪಟ್ಟಿನಲ್ಲಿ ಸೇರಿಸಿದ್ದಾರೆ. ಮಹದೇವಪುರ, ಬೆಂಗಳೂರು ನಗರದಲ್ಲಿ ಒಂದೇ ರೂಮ್ನಲ್ಲಿ, ಒಂದೇ ಮನೆಯಲ್ಲಿ 80 ವೋಟ್ ಇರಕ್ಕೆ ಸಾಧ್ಯನಾ? ಹೇಳಪ್ಪ, ನೀವೇ ಹೇಳ್ರಿ ನೀವೇ. 80 ವೋಟು ಒಂದೇ ಮನೆಯಲ್ಲಿ. ಈ ಬಿಜೆಪಿ ಅವರಿಗೆ ಅಧಿಕಾರ ಬಿಟ್ಟು ಇರಕ್ಕೆ ಸಾಧ್ಯನೇ ಇಲ್ಲ. ಈ ಮೀನಿದೆಯಲ್ಲ, ಕೆರೆಯಿಂದ ಹೊರಗಡೆ ಹಾಕಿದ್ರೆ ಹೆಂಗೆ ಒದ್ದಾಡ್ತದೆ, ಹಂಗೆ ಒದ್ದಾಡ್ತಾವ್ರೆ. ಇಂಥ ಬಿಜೆಪಿಯವರು ಮೊನ್ನೆ, ಈಗ ಒಂದು ವಾರದಿಂದ ವಿಜೇಂದ್ರ ಹೋಗಿ ರೈತರು, ಕಬ್ಬು ಬೆಳೆಗಾರರು, ಅವರು ಬೆಲೆ ಜಾಸ್ತಿ ಕೊಡಿ ಅಂತ ಹೇಳಿ ಚಳವಳಿ ಮಾಡ್ತಾ ಇದ್ರು. FRP ನಿಗದಿ ಮಾಡೋರು ಯಾರಪ್ಪ? ಹಸಿರು ಟವಲ್ ನಾವಲ್ಲ, ಕೇಂದ್ರದವರು. ಫೇರ್ ಅಂಡ್ ರೆಮ್ಯುನರೇಟಿವ್ ಪ್ರೈಸ್ ಅದನ್ನು ನಿಗದಿ ಮಾಡೋರು ಯಾರು? ಪ್ರತಿ ವರ್ಷ ಕೇಂದ್ರ ಸರ್ಕಾರದವರು. ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಯಾರು? ಮಿಸ್ಟರ್ ಪ್ರಹ್ಲಾದ್ ಜೋಶಿ. ಅವರು ಹೇಳ್ತಾರೆ, ನಾವು ರೈತರು ಮಾಡ್ತಕ್ಕಂಥ ವ್ಯವಸಾಯ, ಅದರ ಖರ್ಚು, ಗೊಬ್ಬರ ಅವೆಲ್ಲ ಹಾಕಿ ಬೆಳೆಸ್ತಾರೆ ಕಬ್ಬನ್ನ. ಆ ಕಬ್ಬು ಬೆಳೆಸ್ತಕ್ಕಂಥದ್ದನ್ನ ಲೆಕ್ಕ ಹಾಕಿ ರೈತರು ಕೋಚಿಂಗ್ ಮಾಡ್ತಾರೆ. ಆಮೇಲೆ ಎಂಥದ್ದು ಬಗಾಸ್ ಹೊಲಾಸಿ, ಆಮೇಲೆ ಈ MSP ನಿಗದಿ ಮಾಡೋರು ಯಾರ್ರಿ? ಕೇಂದ್ರ ಸರ್ಕಾರ. FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ. ಎಥನಾಲ್ ಹಂಚಿಕೆ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಈ ವಿಜೇಂದ್ರ ಯಡಿಯೂರಪ್ಪನ ಮಗನಾಗಿ ಹೊರಟ ಹೋಗ್ತಿದ್ದಂತೆ, ಅಧ್ಯಕ್ಷರಾಗಿ ಹೋಗ್ತಿದ್ದಂತೆ. ಯಡಿಯೂರಪ್ಪನ ಮಗನಾಗಿ ಹೋಗಿದ್ದಂತೆ. ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವ್ರಿಗೆ? ನಾಚಿಕೆ ಏನಾದ್ರು ಇದೆಯಾ? ಅಲ್ಲಿ ಹೋಗಿ ಎತ್ಕಟ್ಟಕ್ಕೆ ಹೋದ್ರು. ಏನು ಅಲ್ಲೇ ರಾತ್ರಿ ಎಲ್ಲ ಮಲಗಿ ಅಲ್ಲೇ ಉದ್ದಬ್ಬ ಆಚರಣೆ ಮಾಡಿಕೊಂಡು, ಇಂಥ ನಾಟಕ, ರಾಜಕೀಯ ನಾಟಕ ಮಾಡಿ ರೈತರೆಲ್ಲ ಎತ್ಕಟ್ಟಿದ್ರು. ನೋಡಿ, ಕೇಂದ್ರ ಸರ್ಕಾರದ ಅಲ್ಲಿ ನರೇಂದ್ರ ಮೋದಿ ಅವರು ಪ್ರಹ್ಲಾದ್ ಜೋಶಿ ಅವ್ರ ಮನೇಲಿ ಹೋಗಿ ಮಲಗಬೇಕಾಗಿತ್ತು. ಎಲ್ಲಿ ಮಲಗಬೇಕಾಗಿತ್ತು? ನರೇಂದ್ರ ಮೋದಿ ಅವ್ರ ಮನೆ, ಅಮಿತ್ ಶಾ ಮನೆ, ಪ್ರಹ್ಲಾದ್ ಜೋಶಿ ಮನೆ, ಅಲ್ಲಿ ಮಲಗಬೇಕಾಗಿತ್ತು. ಅಲ್ಲೆಲ್ಲೂ ಮಲಗಿದ್ದೇನೆ, ಇಲ್ಲಿ ಬಂದು ಮಲಗಿದ್ದಾರೆ. ಇಲ್ಲಿ
ರೈತರು ಚಳವಳಿ ಮಾಡ್ತಾ ಇದ್ದಾರೆ, ಅಲ್ಲೋ ಮಲಿಕರು. ಅದಕ್ಕೆ ನಾನು ರೈತರೆಲ್ಲ ಶುಗರ್ ಫ್ಯಾಕ್ಟ್ರಿಯವನ್ನೆಲ್ಲ ಕರೆದೆ, ಮೀಟಿಂಗ್ ಮಾಡಿದೆ. ಮೀಟಿಂಗ್ ಮಾಡಿ 1 ಟನ್ ಕಬ್ಬಿಗೆ 3,300 ರೂಪಾಯಿ, 3,300 ರೂಪಾಯಿ ನಾನು DC ಕೈಲಿ ಹೇಳಿ ಕಳಿಸಿದ್ದೆ. ಬೆಳಗಾವಿ DC ಕೈಲಿ 3,200. ಆಮೇಲೆ ಅದರ ಮೇಲೆ 100 ರೂಪಾಯಿ ನಾನು ಫ್ಯಾಕ್ಟ್ರಿಯವರಿಗೆ 50 ರೂಪಾಯಿ ಕೊಡಿ, ಸರ್ಕಾರದಿಂದ 50 ರೂಪಾಯಿ ಕೊಡ್ತೀವಿ, 100 ರೂಪಾಯಿ ಕೊಡ್ತೀವಿ ಅಂತೇಳಿ ಇತ್ಯರ್ಥ ಮಾಡಿದೆ. ಪಾಪ ರೈತರೆಲ್ಲ ಖುಷಿಯಾಗಿದ್ದಾರೆ, ರೈತರೆಲ್ಲ ಖುಷಿಯಾಗಿದ್ದಾರೆ. ನೀವು ಇಂಥ ಒಬ್ಬ ಶಾಸಕರನ್ನ ಪಡ್ಕೊಂಡಿದ್ದೀರಲ್ಲ, ಗಲಾಟೆ ಮನುಷ್ಯ ಅಲ್ಲ, ಒಳ್ಳೆ ತಂದಲ್ಲೇ ಅನುದಾನ ತಗೋಬೇಕು ಅನ್ನೋದು ಗೊತ್ತಾಗಿದೆ. ಒಳ್ಳೆ ತಂದಲ್ಲೇ ಅನುದಾನವನ್ನ ಪಡ್ಕೋಬೇಕು. ಅದರಿಂದ ಏನಾದ್ರು ಸತ್ಯಾಂಶ ಇದೆಯಾ ನೀವು ಹೇಳಿ. ಈಗ ಕೂಡ್ಲಿಗೆ ಅವರು ಹೇಳಿ, ಬಿಜೆಪಿಯವರು ಮಾಡ್ತಕ್ಕಂಥ ಆರೋಪದಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ. ಕೂಡ್ಲಿಗಿನಲ್ಲಿ ಯಾವುದಾದ್ರು ಕೆಲಸ ನಿಂತೋಗಿದೆಯಾ ಅನುದಾನದ ಕೊರತೆಯಿಂದ? ಯಾವುದು ಕೊರತೆಯಿಂದ ನಿಂತಿಲ್ಲ. 1,250 ಕೋಟಿ ರೂಪಾಯಿಗಳನ್ನು ತಂದಿರ್ತಕ್ಕಂಥದ್ದು 2.5 ವರ್ಷದಲ್ಲಿ. ಮುಂದಿನ ದಿನಗಳಲ್ಲೂ ಕೂಡ ಅನುದಾನವನ್ನು ತರ್ತಾರೆ. ನೀವೆಲ್ಲ ಆಶೀರ್ವಾದ ಮಾಡಿದ್ರಿ, ಲೋಕಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ, ವಿಧಾನಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ. ಲೋಕಸಭೆಯಲ್ಲಿ ತುಕಾರಾಮನ್ನ ಗೆಲ್ಲಿಸಿದ್ರಿ ನೀವು. ಸುಮಾರು ನಾನು ಬಂದಿದ್ದೆ, ತುಕಾರಾಮ್ ಪರವಾಗಿ ಓಟ್ ಕೇಳಕ್ಕೆ ಬಂದಿದ್ದೆ, ನಿಮ್ಮ ಪರವಾಗಿ ಓಟ್ ಕೇಳಕ್ಕೆ ಬಂದಿದ್ದೆ, ಶ್ರೀನಿವಾಸ್ ಪರವಾಗಿ ಓಟ್ ಕೇಳಕ್ಕೆ ಬಂದಿದ್ರಿ, ತುಕಾರಾಮ್ ಪರವಾಗಿ ಓಟ್ ಕೇಳಕ್ಕೆ ಬಂದಿದ್ದೆ. ನೀವು ಎರಡೂ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ. NT ಶ್ರೀನಿವಾಸರವರಿಗೆ ಆಶೀರ್ವಾದ ಮಾಡಿದ್ದೀರಿ, ತುಕಾರಾಮ್ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ. ನಾವು ನಮ್ಮ ಪಕ್ಷ ಚಿರಋಣಿಯಾಗಿರುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇನ್ನೂ 2.5 ವರ್ಷ ನಮ್ಮ ಪಕ್ಷ ಅಧಿಕಾರದಲ್ಲಿರುತ್ತದೆ. ನಾನು ಇವತ್ತು ಹೇಳ್ತೀನಿ, ಮುಂದಿನ ಚುನಾವಣೆಯಲ್ಲೂ ಕೂಡ ನೀವು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ. ಮಾಡ್ತೀರಿ ಅಂದ್ರೆ ಶ್ರೀನಿವಾಸ್ ಗೆಲ್ಲಿಸ್ತೀರಿ ಅಲ್ವಾ? ತುಕಾರಾಮ್ ಗೆಲ್ಲಿಸ್ತೀರಿ ಅಲ್ವಾ? ಖಜಾನೆ ಖಾಲಿ ಆಗ್ಬಿಟ್ಟದೆ, ಖಜಾನೆ ಖಾಲಿ ಆಗ್ಬಿಟ್ಟದೆ, ದುಡ್ಡಿಲ್ಲ. ಇವತ್ತು ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ 1,12,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದು, ಪವರ್ ಸಬ್ಸಿಡಿನೂ ಸೇರಿ ನಾವು ಕೊಡ್ತಕ್ಕಂಥ ಎಲ್ಲ ಸಬ್ಸಿಡಿ ಸೇರಿ 1,12,000 ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ದಿವಾಳಿಯಾಗಿರ್ತಕ್ಕಂಥ ಸರ್ಕಾರ ಕೊಡಕ್ಕೆ ಸಾಧ್ಯನಾ? ಖಜಾನೆ ಖಾಲಿಯಾಗಿರ್ತಕ್ಕಂಥ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯನಾ? ಆದ್ರಿಂದ ನಮ್ಮ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡಿದೆ, ಮತ್ತೆ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡಿದೆ. ಮುಂದೆನೂ ಕೂಡ ನಾವೆಲ್ಲ ಏನು 513 ಭರವಸೆಗಳನ್ನು ಕೊಟ್ಟಿದ್ದೀವಿ, 513 ಭರವಸೆಗಳನ್ನು ತೀರಿಸ್ತೀವಿ, ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸರ್ಕಾರ ನಿಮ್ಮ ಸರ್ಕಾರ,
NT ಶ್ರೀನಿವಾಸ್ ನಿಮ್ಮ MLA, ನಿಮ್ ಜೊತೆ ಇರ್ತಕ್ಕಂಥ MLA, ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ MLA ಅಲ್ವಾ? ಅಲ್ವೇನ್ರಿ? ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಇರಲಿ ನಮ್ಮ ಮೇಲೆ ಅಂತ ಹೇಳಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀನಿ. ನಾನು ಬೆಂಗಳೂರಿಗೆ ಹೋಗ್ಬೇಕು, ಯಾಕಂತಂದ್ರೆ 4:15ಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ಬೇಕು, 4:15ಗೆ ಹೆಲಿಕಾಪ್ಟರ್ನಲ್ಲಿ ಹೋಗ್ಬೇಕು. ಅದರಿಂದ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಯಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ, ನಮ್ಮ ಪಕ್ಷದ ಮೇಲೆ ಇರಲಿ, NT ಶ್ರೀನಿವಾಸ್ ಮೇಲೆ ಇರಲಿ ಅಂತ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.